ಓಂ ಸಾಯಿರಾಮ್. ಮಗು, ನಾನು ನೀನು ಹುಡುಕಿಕೊಂಡು ಹೋಗಬೇಕಾದ ವ್ಯಕ್ತಿಯಲ್ಲ ಕಂದ. ಬದಲಿಗೆ ನಿನ್ನೊಳಗೆ ನೆಲೆಸಿರುವ ಮೌನದ ಶಕ್ತಿಯಾಗಿರುವೆ. ನನ್ನ ಶಕ್ತಿಯು ಒಂದು ಅರಿವಾಗಿದೆ ಮಗು. ನನ್ನನ್ನು ನೀನು ಹೊರಗೆಲ್ಲಿಯೋ ಹುಡುಕುತ್ತಾ ಅಲೆಯುತ್ತಿರುವೆ. ನಾನು ನಿನ್ನ ಆತ್ಮದಲ್ಲಿಯೇ ಅಡಗಿರುವುದನ್ನು ನೀನು ಮರೆತಿರುವೆಯಾ? ನನ್ನ ಬಳಿ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾ ಕಣ್ಣೀರು ಇಡುತ್ತಿರುವೆ ಅಲ್ಲವೇ ಮಗು? ನಿನ್ನ ಕಣ್ಣೀರು ನನ್ನನ್ನು ತಲುಪಿದೆ. ಈಗ ನಿನ್ನ ಮುಂದಿರುವ ಸವಾಲು ಮತ್ತು ಕಷ್ಟಗಳು ಬರೀ ತಾತ್ಕಾಲಿಕವಷ್ಟೇ ಮಗು. ಆದರೆ ನಾನು ನಿನಗೆ ನೀಡುವ ಆಶೀರ್ವಾದವು ಎಂದಿಗೂ ಶಾಶ್ವತವಾದದ್ದು. ಸ್ವಲ್ಪ ಶಾಂತನಾಗು, ಎಲ್ಲವೂ ಸರಿ ಹೋಗುತ್ತದೆ. ನಿನ್ನ ಪ್ರಾರ್ಥನೆಗೆ ತಕ್ಷಣವೇ ಫಲ ಸಿಗುತ್ತಿಲ್ಲವೆಂದು ಬೇಸರ ಪಡಬೇಡ. ಸರಿಯಾದ ಸಮಯ ಬಂದಾಗ ನಾನು ಉತ್ತಮವಾದದ್ದನ್ನೇ ನೀಡುತ್ತೇನೆ ಕಂದ. ಈ ಕ್ಷಣದ ನಿನ್ನ ಪ್ರಾರ್ಥನೆಗೆ ತಕ್ಷಣ ಫಲ ಸಿಗುತ್ತಿಲ್ಲವೆಂದು ಬೇಸರ ಪಡಬೇಡ. ಸರಿಯಾದ ಸಮಯ ಬಂದಾಗ ನಾನು ಉತ್ತಮವಾದದ್ದನ್ನೇ ನಿನಗೆ ನೀಡುವೆನು. ತಾಳ್ಮೆ ಇರಲಿ. ನೀನು ಏಕಾಂಗಿಯಾಗಿ ಈ ಬದುಕಿನ ಯುದ್ಧವನ್ನು ಮಾಡುತ್ತಿಲ್ಲ. ನಿನ್ನ ಪ್ರತಿ ಸಂಘರ್ಷಣಗಳ ಹಿಂದೆಯೂ ಜೊತೆಯಾಗಿ ನಾನಿದ್ದೇನೆ ಮಗು. ನಾನು ನಿನ್ನನ್ನು ಕೈಬಿಟ್ಟಿಲ್ಲ, ಆದರೆ ನೀನು ಅದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಷ್ಟೇ. ಏಕೆಂದರೆ ಈಗ ನಿನ್ನ ಮನಸ್ಸು ನೋವುಗಳಿಗೆ ಭಯಪಟ್ಟು ಗೊಂದಲದಲ್ಲಿ ನಾನು ನಿನ್ನ ಕಣ್ಣ ಮುಂದೆ ಇರುವುದನ್ನೇ ಕಡೆಗಣಿಸುವಂತೆ ಮಾಡುತ್ತಿದೆ. ನಿನ್ನ ಸವಾಲುಗಳಿಗೆ ಉತ್ತರವು ನಿನ್ನ ಕಣ್ಣ ಮುಂದೆಯೇ ಇದ್ದರೂ ಅವು ನಿನಗೆ ಈ ಕ್ಷಣಕ್ಕೆ ಕಾಣದೇ ಇರಬಹುದು ಮಗು. ಕೆಲವೊಮ್ಮೆ ನೀರನ್ನು ಕದಡಿದಾಗ ನಿನ್ನ ಕಣ್ಣಿಗೆ ಕಾಣುವುದು ಕೊಳಕು ತುಂಬಿದ ಕಸ ಕಡ್ಡಿಗಳು ಮಾತ್ರ. ಆದರೆ ಆ ನೀರನ್ನು ಶಾಂತವಾಗಿ ಸ್ವಲ್ಪ ಸಮಯ ನೀಡಿದಾಗ, ನೀರು ಶುದ್ಧವಾಗಿ ನಿನ್ನ ಮನಸ್ಸನ್ನು ಶಾಂತಗೊಳಿಸಿದಾಗಲೇ ಅಲ್ಲಿ ಕೊಳಕಿನ ಕಸದಂತೆ ಇರುವ ಕಷ್ಟ ನೋವುಗಳು ಮುಳುಗಿ ಶುದ್ಧ ನೀರಿನಂತೆ ನಿನ್ನ ಮನಸ್ಸಾಗುವುದು ಕಂದ. ನನ್ನ ಮೇಲೆ ನಂಬಿಕೆ ಇರಲಿ. ಹಾಗೆಯೇ ನಿನ್ನ ಪ್ರಯತ್ನಗಳು ಪ್ರಾಮಾಣಿಕವಾಗಿ ನಿರಂತರವಾಗಿ ನಡೆಯುತ್ತಿರಲಿ ಮಗು. ನಿನ್ನ ಅನಾರೋಗ್ಯದ ಬಗ್ಗೆ ಚಿಂತಿಸಬೇಡ. ನಿನ್ನ ದೇಹಕ್ಕೆ ಬಂದ ಕಾಯಿಲೆಗೆ ಔಷಧಿಯ ಜೊತೆಗೆ ನಾನು ಗುಣವಾಗುತ್ತೇನೆ ಎನ್ನುವ ನಂಬಿಕೆಯು ಅಷ್ಟೇ ಮುಖ್ಯವಲ್ಲವೇ ಮಗು? ಪ್ರತಿದಿನ ನಾನು ಅನಾರೋಗ್ಯದಿಂದ ಬಳಲುತ್ತಿರುವೆನು ಎಂದು ಯೋಚಿಸುತ್ತಾ ಕುಳಿತರೆ ಇನ್ನು ನಿನ್ನ ಆರೋಗ್ಯವು ಹಾನಿಯಾಗುತ್ತಲೇ ಇರುತ್ತದೆ. ಯಾವ ಔಷಧಿಯನ್ನಾದರೂ ಸೇವಿಸು, ಆದರೆ ಗುಣವಾಗುವೆ ಎನ್ನುವ ಭರವಸೆಯು ಆ ಔಷಧಿಯ ಪ್ರಭಾವಕ್ಕಿಂತ 100 ಪಟ್ಟು ನಿನ್ನನ್ನು ಗುಣಪಡಿಸುವುದು ಎನ್ನುವುದನ್ನು ಮರೆಯದಿರು. ನನ್ನನ್ನು ನಂಬು, ನೀನು ಬೇಗನೆ ಗುಣವಾಗುವೆ. ನನ್ನ ನಾಮವನ್ನು ಸ್ಮರಿಸುತ್ತಾ ನನ್ನ ಉದಿಯನ್ನು ಪ್ರತಿದಿನವೂ ಹಣೆಗೆ ಹಚ್ಚು. ನಿನ್ನ ರೋಗದೊಂದಿಗೆ ಮನಸ್ಸಿಗೆ ನೆಮ್ಮದಿಯೂ ಸಿಗುವುದು. ನೀನು ನನ್ನ ಮೇಲೆ ಇಡುವ ಅಚಲವಾದ ನಂಬಿಕೆಯು ನಿನ್ನ ಕೆಟ್ಟ ಸಮಯವನ್ನು ಕಳೆದು ಒಳ್ಳೆಯ ದಿನಗಳು ಬರುವಂತೆ ಮಾಡುತ್ತವೆ. ಈಗ ನಿನ್ನ ಕರ್ಮದ ಫಲಗಳು ಮುಗಿಯುವ ಸಮಯ ಬಂದಿದೆ. ದೈವ ಕೃಪೆ ನಿನ್ನ ಮೇಲೆ ಖಂಡಿತವಾಗಿಯೂ ಸಿಗುವುದು. ತಾಳ್ಮೆ ಮತ್ತು ಭರವಸೆಯಿಂದ ಕಾಯುವವರಿಗೆ ನಾನು ಉದಿಯನ್ನು ಪ್ರಸಾದವಾಗಿ ನೀಡಿ ಆಶೀರ್ವದಿಸುತ್ತೇನೆ ಮಗು. ನನಗೆ ತಿಳಿದಿದೆ, ನೀನು ನಿನ್ನ ಮಡಿಲು ತುಂಬಬೇಕೆಂದು ಆಸೆ ಪಡುತ್ತಿರುವೆ. ಪ್ರತಿದಿನ ನನ್ನನ್ನು ಬೇಡುತ್ತಿರುವೆ. ಎಷ್ಟೋ ವೈದ್ಯರ ಬಳಿ ಹೋದರೂ ನಿನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಎಲ್ಲವೂ ಬೇಗನೆ ಸಿಗಬೇಕು ಎಂಬ ಆತುರ. ನನಗೆ ತಿಳಿದಿದೆ ನೀನು ಮಗುವಿಗಾಗಿ ಎಷ್ಟು ಕಣ್ಣೀರು ಹಾಕುತ್ತಿರುವೆ, ಎಷ್ಟು ಬೇಡುತ್ತಿರುವೆ ಎಂದು. ಆದರೆ ಚಿಂತಿಸಬೇಡ. ವರ್ಷದೊಳಗೆ ನಿನ್ನ ಮಡಿಲು ತುಂಬುತ್ತೇನೆ. ನಿನ್ನ ನಿಷ್ಕಲ್ಮಶವಾದ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದೇನೆ ಕಂದ. ನಿನ್ನ ಇಚ್ಛೆಯಂತೆಯೇ ನಾನೇ ನಿನ್ನ ಒಡಲ ತುಂಬಿ ಮಡಿಲ ಕಂದನಾಗಿ ನಿನ್ನ ಮನೆಯಂಗಳದಿ ಆಟವಾಡುವ ಸಮಯವು ಶೀಘ್ರದಲ್ಲಿಯೇ ಇದೆ. ನಿನ್ನ ಕರ್ಮಗಳಿಗೆ ಸಮಯವನ್ನು ನೀಡು. ನನ್ನ ಸಚ್ಚರಿತ್ರೆಯ ಪಠನವನ್ನು ಮಾಡು ಮಗು. ನನ್ನ ಮಂದಿರಕ್ಕೆ 9 ಗುರುವಾರಗಳು ಶ್ರೀಫಲವನ್ನು ಮರೆಯದೆ ತೆಗೆದುಕೊಂಡು ಬಾ. ನಾನು ಯಾರಿಂದಲೂ ಏನನ್ನು ಸುಮ್ಮನೆ ಪಡೆಯುವುದಿಲ್ಲ. ನೀನು ನನಗೆ ನೀಡಿದ ಶ್ರೀಫಲವನ್ನು ನಾನು ಆಶೀರ್ವಾದದ ರೂಪದಲ್ಲಿ ನಿನ್ನ ಮಡಿಲಿನಲ್ಲಿ ಸಾಕ್ಷಿಯಾಗಿ ನೀಡುತ್ತೇನೆ. ಆದರೆ ನೆನಪಿರಲಿ ಕಂದ, ನೀನು ನನ್ನ ಹಾದಿಯಲ್ಲಿ ನಡೆಯುವಾಗ ನಿನಗೆ ನಂಬಿಕೆಯ ಜೊತೆ ತಾಳ್ಮೆಯೂ ಇರಲೇಬೇಕು. ನನ್ನನ್ನು ನಂಬಿ ಬಂದ ಭಕ್ತನಿಗೆ ನಾನೆಂದು ಮೋಸ ಮಾಡುವುದಿಲ್ಲ. ನನ್ನ ಆಶೀರ್ವಾದವು ತಡವಾಗಬಹುದು, ಆದರೆ ಎಂದಿಗೂ ಸುಳ್ಳಾಗುವುದಿಲ್ಲ. ನಾನು ನಿನ್ನ ಜೀವನದಲ್ಲಿ ಬಂದ ಮೇಲೆ ನಿನಗೆ ಯಾವುದೇ ಸಂಶಯ ಮತ್ತು ಭಯ ಇರಬಾರದು. ಜೀವನದಲ್ಲಿ ಏನೇ ಏರುಪೇರುಗಳಾದರೂ ಅವು ನನ್ನ ಇಚ್ಛೆಯಂತೆಯೇ ನಡೆಯುತ್ತಿವೆ ಎಂಬ ಸ್ಪಷ್ಟತೆ ನಿನಗಿರಬೇಕು. ನಾನು ನಿನ್ನ ಜೀವನಕ್ಕೆ ಬಂದ ಮೇಲೆ ನಿನ್ನ ಹಳೆಯ ಕರ್ಮಗಳ ಸುಳಿಯಿಂದ ನಿನ್ನನ್ನು ಬಿಡಿಸಿ ಹೊಸ ದಾರಿಯನ್ನು ತೋರಿಸುತ್ತೇನೆ.
ನೀನು ನನ್ನನ್ನು ಯಾವ ರೂಪದಲ್ಲಿ ನೋಡಲು ಮತ್ತು ಆರಾಧಿಸಲು ಬಯಸುತ್ತೀಯೋ ನಾನು ನಿನಗೆ ಅದೇ ರೂಪದಲ್ಲಿ ಸಿಗುವೆನು ಕಂದ. ನಿನ್ನ ಪ್ರಾರ್ಥನೆಗಳಲ್ಲಿ ಸತ್ಯ ಮತ್ತು ಪ್ರಾಮಾಣಿಕ ನಂಬಿಕೆ ಇದ್ದರೆ ನನ್ನ ಮಾರ್ಗದರ್ಶನ ನಿನಗೆ ಯಾವಾಗಲೂ ಸಿಗುವುದು. ನಾನು ನಿನಗೆ ಏನು ಒಳ್ಳೆಯದೋ ಅದನ್ನೇ ನೀಡುವೆನು. ನಿನ್ನ ಬುದ್ಧಿಗಿಂತ ನನ್ನ ಇಚ್ಛೆಗೆ ಶರಣಾದಾಗ ನಿನಗೆ ತಿಳಿಯುವುದು ನಿನಗೆ ಯಾವುದು ಒಳ್ಳೆಯದು ಮತ್ತು ಏಕೆ ವಿಳಂಬವು ನಿನ್ನ ಜೀವನದಲ್ಲಿ ಆಗುತ್ತಿರುವುದು, ನಿನ್ನಿಂದ ಕೆಲವು ಅವಕಾಶಗಳು ಕೈ ತಪ್ಪುತ್ತಿರುವುದು ಎಂಬ ಸತ್ಯ ನಿನಗೆ ಅರಿವಿಗೆ ಬರುವುದು. ನೀನು ಬಯಸಿದ್ದೆಲ್ಲ ನಿನಗೆ ಸಿಗುತ್ತಿದ್ದರೆ ಅದು ನಾನು ನಿನಗೆ ಪ್ರೀತಿಯಿಂದಲೇ ಸಂತೃಪ್ತನಾಗಿ ಕೊಟ್ಟಿದ್ದೇನೆ ಎಂದು ನಂಬು. ಒಂದು ವೇಳೆ ನೀನು ಎಷ್ಟೇ ಪ್ರಯತ್ನದಿಂದ ಬಯಸಿದರೂ ಅದು ಸಿಗದಿದ್ದಾಗ ನಾನು ನಿನಗೆ ನೀಡುತ್ತಿರುವ ರಕ್ಷಣೆಯೆಂದು ಇನ್ನೂ ಬಲವಾಗಿ ನಂಬು. ನಂಬಿಕೆಯ ಪೂರ್ಣ ಶರಣಾಗತಿ ಎಂದರೆ ಏನು ಗೊತ್ತೇ ಕಂದ? ನೀನು ಬಯಸಿದ ಮತ್ತು ಬಿಟ್ಟಿರಲು ಸಾಧ್ಯವಿಲ್ಲದ, ನೀನು ಅತಿಯಾಗಿ ನಿರೀಕ್ಷಿಸಿದ ಎಲ್ಲ ಅವಕಾಶಗಳು ಮತ್ತು ಸಂಬಂಧಗಳು ನಿನ್ನ ಕೈಜಾರಿ ಹೋದರೂ ಕೂಡ ಇದು ನನ್ನ ಸಾಯಿಯಪ್ಪ ನನ್ನ ಜೀವನದ ಒಳಿತಿಗಾಗಿಯೇ ನಡೆಸಿದ ಯೋಜನೆ ಎಂದು ನಂಬಿ ಧೈರ್ಯದಿಂದ ಮುಗುಳ್ನಗೆಯೊಂದಿಗೆ ಮುಂದೆ ಸಾಗುವುದೇ ಶರಣಾಗತಿಯ ಭಾವ ಕಂದ. ನೀನು ನಿನ್ನ ಎಲ್ಲ ಭಾರವನ್ನು ನನಗೆ ಒಪ್ಪಿಸಿ ಮತ್ತೆ ಮತ್ತೆ ಹಿಂದೆ ತಿರುಗಿ ನೋಡುತ್ತಾ ಅನುಮಾನದಿಂದ ಯೋಚಿಸಿದರೆ ನನ್ನ ಕೈಗಳನ್ನು ನೀನೇ ಕಟ್ಟಿ ಹಾಕಿದಂತಲ್ಲವೇ ಮಗು? ನಿನ್ನಂತೆಯೇ ಒಬ್ಬ ಭಕ್ತನು ನನ್ನಲ್ಲಿ ಬಂದು ಒಮ್ಮೆ ಕೇಳಿದ, ಬಾಬಾ, ಗಿಡದಲ್ಲಿ ಬಿಟ್ಟ ಎಲ್ಲ ಹೂವುಗಳು ಹಣ್ಣಾಗುತ್ತವೆಯೇ ಎಂದು. ನಾನು ಅವನಿಗೆ ಪ್ರೀತಿಯಿಂದ ತಿಳಿಸಿದೆ, ಕಂದ, ಒಂದು ಮಾವಿನ ಮರದಲ್ಲಿ ಅಸಂಖ್ಯಾತ ಮೊಗ್ಗುಗಳು ಬಿಡುತ್ತವೆ. ಅವೆಲ್ಲವೂ ಹಣ್ಣಾಗಿ ಫಲ ನೀಡುವುದಿಲ್ಲ. ಕೆಲವು ಹೂವುಗಳು ಅರಳುವ ಮುನ್ನವೇ ಬಿಸಿಲಿನ ಬೇಗೆಗೆ ಬಾಡಿ ಹೋಗುತ್ತವೆ. ಇನ್ನು ಕೆಲವು ಹೂವುಗಳು ಕಾಯಾಗಿ ಗಾಳಿ ಮಳೆಗೆ ಸಿಲುಕಿ ಫಲ ನೀಡುವ ಮೊದಲೇ ಉದುರಿ ಹೋಗುತ್ತವೆ. ಬೆರಳೆಣಿಕೆಯಷ್ಟು ಹೂವುಗಳಷ್ಟೇ ಬಿಸಿಲಿನ ತಾಪವನ್ನು ತಡೆದು ಗಾಳಿ ಮಳೆಯ ರಭಸವನ್ನು ಎದುರಿಸಿದ ಕಾಯಿಗಳು ಮಾತ್ರ ಅಂತಿಮವಾಗಿ ಸಿಹಿಯಾದ ಹಣ್ಣುಗಳಾಗಿ ಫಲ ನೀಡುತ್ತವೆ. ಅಂತೆಯೇ ಸಾವಿರಾರು ಜನರು ಭಕ್ತಿಯ ಹೆಸರಿನಲ್ಲಿ ನನ್ನ ಬಳಿ ಬರುತ್ತಾರೆ, ಆದರೆ ಅವರೆಲ್ಲರೂ ಮೋಕ್ಷ ಅಥವಾ ಆತ್ಮಜ್ಞಾನವನ್ನು ಪಡೆಯುವುದಿಲ್ಲ. ಅನೇಕರು ಲೌಕಿಕ ಆಸೆಗಳಾದ ಕೆಲಸ, ಮಕ್ಕಳು ಮತ್ತು ಸಂಪತ್ತಿಗಾಗಿ ಬರುತ್ತಾರೆ. ಆದರೆ ಯಾರಲ್ಲಿ ದೃಢವಾದ ಭಕ್ತಿ, ನಂಬಿಕೆ ಮತ್ತು ತಾಳ್ಮೆ ಇರುತ್ತದೆಯೋ ಅಂಥವರು ಮಾತ್ರ ಅಂತಿಮವಾಗಿ ಆಧ್ಯಾತ್ಮಿಕ ಫಲದೊಂದಿಗೆ ಜ್ಞಾನೋದಯವನ್ನು ಪಡೆದು ತಮ್ಮ ಎಲ್ಲ ಇಚ್ಛೆಯನ್ನು ಪೂರ್ಣವಾಗಿಸಿಕೊಳ್ಳುತ್ತಾರೆ. ಓಂ ಸಾಯಿರಾಮ್.